ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5 ಸ್ಟಾರ್ ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬೋದು. ಭಾರತ ಮತ್ತು ಚೀನಾ ಮಧ್ಯೆ 2025-30ರಲ್ಲಿ ಯುದ್ಧ ಆಗತ್ತಾ? ಇಂಥ ಒಂದು ದೊಡ್ಡ ಆತಂಕವನ್ನ ಜಾಗತಿಕ ಡಿಫೆನ್ಸ್ ಥಿಂಕ್ ಟ್ಯಾಂಕ್ ಹೊರಹಾಕಿದೆ. ಒಂದ್ ಕಡೆ ಭಾರತ ಪಾಕ್ ಗಡಿಯಲ್ಲಿರೋ ಸಾವಿರಾರು ಸೈನಿಕರನ್ನ ಚೀನಾ ಗಡಿಗೆ ಕಳಿಸೋಕೆ ಶುರು ಮಾಡಿದೆ. 10,000 ಸೈನಿಕರು ಆಲ್ರೆಡಿ ಮೂವ್ ಆಗ್ತಾ ಇದ್ದಾರೆ. ಇದಕ್ಕೆ ಚೀನಾ ಗುಟುರು ಹಾಕ್ತಾ ಇದೆ, ಗಲಾಟೆ ಮಾಡ್ತಾ ಇದೆ. ಇದೆಲ್ಲದರ ಮಧ್ಯೆ ರುಝಿ ಅನ್ನೋ ಬ್ರಿಟನ್ನ ಅತ್ಯಂತ ಪ್ರಮುಖ ಜಿಯೋಪಾಲಿಟಿಕಲ್ ಥಿಂಕ್ ಟ್ಯಾಂಕ್, ಸಾಕಷ್ಟು ಪ್ರತಿಷ್ಠಿತ ಇದು. ಇವರು ಒಂದು ಸಿನಾರಿಯೋವನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಒಂದಷ್ಟು ಅಂಕಿಅಂಶ ಹಾಗೂ ಸಾಧ್ಯತೆಗಳ ಆಧಾರದ ಮೇಲೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಗಂಭೀರ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ. ಅದರಲ್ಲಿ ಭಾರತ ಮತ್ತು ಚೀನಾ ಮಧ್ಯೆ 2ನೇ ಯುದ್ಧ, CPEC ವಿಚಾರವಾಗಿ, ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ವಿಚಾರವಾಗಿ, ಈಸ್ಟರ್ನ್ ಲಡಾಖ್ನಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಈ ರುಝಿ ಥಿಂಕ್ ಟ್ಯಾಂಕ್ ಯಾವುದು? ಇದರ ರಿಪೋರ್ಟ್ ಏನು ಹೇಳ್ತಾ ಇದೆ? ಭಾರತ ಮತ್ತು ಚೀನಾ ಮಧ್ಯೆ ಯುದ್ಧ ಆಗುತ್ತೆ ಅಂತ ಇವ್ರು ಯಾಕೆ ಹೇಳ್ತಿರೋದು? ಅದರಲ್ಲೂ ಈಸ್ಟರ್ನ್ ಲಡಾಖೇ ರಣರಂಗ ಆಗುತ್ತೆ, ಅಲ್ಲೇ ಯುದ್ಧ ನಡೆಯುತ್ತೆ ಅಂತ ಹೇಳ್ತಿರೋದು ಯಾಕೆ? ಯಾವಾಗ? ಅವರೊಂದು ಸ್ಪೆಸಿಫಿಕ್ ಟೈಮ್ ಫ್ರೇಮ್ ಕೂಡ ಕೊಟ್ಟಿದ್ದಾರೆ. ಆ ಟೈಮ್ ಫ್ರೇಮಲ್ಲೇ ಯುದ್ಧ ಆಗುತ್ತೆ ಅಂತ. ಆ ಟೈಮ್ ಯಾವುದು? ಇದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಏನಿದು ರುಝಿ ರಿಪೋರ್ಟ್? ಇದರಲ್ಲಿ ಏನಿದೆ? ಸ್ನೇಹಿತರು, ಈಗಾಗಲೇ ಹೇಳಿದ ಹಾಗೆ ರುಝಿ ಬ್ರಿಟನ್ನ ಜಿಯೋಪಾಲಿಟಿಕಲ್ ಥಿಂಕ್ ಟ್ಯಾಂಕ್ ಅಥವಾ ಡಿಫೆನ್ಸ್ ರಿಸರ್ಚ್ ಗುಂಪು. ರಾಯಲ್ ಯುನೈಟೆಡ್ ಸರ್ವಿಸಸ್ ಇನ್ಸ್ಟಿಟ್ಯೂಟ್ ಅನ್ನೋದು ಇದರ ಪೂರ್ಣ ಹೆಸರು. ರುಝಿ ಅಂದರೆ ಅದು ಸುಂದರ ಯುವತಿಯ ಹೆಸರಲ್ಲ, ಅದು ರಾಯಲ್ ಯುನೈಟೆಡ್ ಸರ್ವಿಸಸ್ ಇನ್ಸ್ಟಿಟ್ಯೂಟ್ ಅಂತ ಇದರ ಫುಲ್ ಫಾರ್ಮ್. 1831ರಲ್ಲಿ ಅಂದಿನ ವೆಲ್ಲಿಂಗ್ಟನ್ನ ಡ್ಯೂಕ್ ಅಥವಾ ಯುವರಾಜ ಆರ್ಥರ್ ವೆಸ್ಲೆ ಈ ಥಿಂಕ್ ಟ್ಯಾಂಕ್ ಹುಟ್ಟುಹಾಕಿದ್ರು. ಮುಂದೆ ಇವರು 2 ಬಾರಿ ಬ್ರಿಟನ್ನ ಪ್ರಧಾನಿ ಕೂಡ ಆದರು. ಹೀಗಾಗಿ ತುಂಬ ಸುದೀರ್ಘ ಇತಿಹಾಸವನ್ನು ಈ ಥಿಂಕ್ ಟ್ಯಾಂಕ್ ಹೊಂದಿದೆ. ವರ್ಲ್ಡ್ ವಾರ್, ಕೋಲ್ಡ್ ವಾರ್ ಸೇರಿದಂತೆ ಮಿಲಿಟರಿ ಮತ್ತು ರಕ್ಷಣಾ ತಂತ್ರಗಾರಿಕೆ ವಿಚಾರವಾಗಿ 190 ವರ್ಷ ಕೆಲಸ ಮಾಡಿದ ಅಗಾಧ ಅನುಭವ ಹೊಂದಿದೆ. ಮಿಲಿಟರಿ ಅಧಿಕಾರಿಗಳು, ಡಿಪ್ಲೊಮ್ಯಾಟ್ಗಳು ಸೇರಿದಂತೆ 1000ಕ್ಕೂ ಅಧಿಕ ಜನ ಈ ರುಝಿಯ ಮೆಂಬರ್ಸ್. ಈಗ ಈ ಥಿಂಕ್ ಟ್ಯಾಂಕ್ ವಾರ್ ಕ್ಲೌಡ್ಸ್ ಓವರ್ ದ ಇಂಡಿಯನ್ ಹಾರೈಝಾನ್ ಅಂದರೆ ಭಾರತದ ದಿಗಂತದ ಮೇಲೆ ಯುದ್ಧದ ಕಾರ್ಮೋಡ ಅಂತ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಿದ್ದಾರೆ. ಇದರಲ್ಲಿ ಎಲ್ಲರ ಅಟೆನ್ಷನ್ ಈಗ ರಷ್ಯಾ, ಯುಕ್ರೇನ್, ಇಸ್ರೇಲ್, ಗಾಜಾ ಯುದ್ಧದ ಮೇಲೆ ಕೇಂದ್ರೀಕೃತವಾಗಿದೆ. ಆದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನಲ್ಲಿ ಭಾರತ ಮತ್ತು ಚೀನಾದಂತಹ 2 ಬಲಿಷ್ಠ ರಾಷ್ಟ್ರಗಳ ನ್ಯೂಕ್ಲಿಯರ್ ಪವರ್ಗಳ ನಡುವೆ ಯುದ್ಧ ಆಗುವ ಸಾಧ್ಯತೆ ಇದೆ. ಮುಂದಿನ 4-5 ವರ್ಷಗಳಲ್ಲಿ ಈಸ್ಟರ್ನ್ ಲಡಾಖ್ ಈ ಯುದ್ಧಕ್ಕೆ ರಣರಂಗ ಆಗಬಹುದು ಅಂತ ಹೇಳ್ತಾ ಇದೆ. ಇಲ್ಲಿ ಈಸ್ಟರ್ನ್ ಲಡಾಖ್ ಅಂದರೆ ನೀವೀಗ ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಜಾಗ ಸಿಂಧು ನದಿಯ ಪೂರ್ವ ಹಾಗೂ ಅಕ್ಸಾಯಿ ಚೀನ್ನ ಬೇರ್ಪಡಿಸೋ LAC ಲೈನ್ನ ಪಶ್ಚಿಮದ ನಡುವೆ ಈ ಜಾಗ ಇದೆ. ಅಕ್ಸಾಯಿ ಚೀನ್ ಈಗ ಚೀನಾ ಕಂಟ್ರೋಲ್ನಲ್ಲಿದೆ. 1962ರ ಯುದ್ಧದಲ್ಲಿ ನಮಗೆ ಹಿನ್ನಡೆ ಆದ ಬಳಿಕ. ಆದರೆ ಭಾರತ ಇದನ್ನು ಒಪ್ಪಲ್ಲ. ನಮ್ಮ ಜಾಗ ಚೀನಾ ಕಂಟ್ರೋಲ್ನಲ್ಲಿರೋದು ಅಂತ ಭಾರತದನ್ನು ಪರಿಗಣಿಸುತ್ತೆ. ಚೈನಾ ಆಕ್ಯುಪೈಡ್ ಕಾಶ್ಮೀರ್ ಅಂತ ಪರಿಗಣಿಸಲಾಗುತ್ತೆ. 2025-30ರಲ್ಲಿ 2 ದೇಶಗಳ ನಡುವೆ ಎಸಿಮೆಟ್ರಿಕ್ ಬ್ಯಾಲೆನ್ಸ್ ಆಫ್ ಪವರ್ ಅಂದರೆ 2 ದೇಶಗಳ ನಡುವೆ ಶಕ್ತಿಯ ಅಸಮತೋಲನ ದೊಡ್ಡ ಪ್ರಮಾಣದಲ್ಲಿ ಉಂಟಾಗುತ್ತೆ. ಹೀಗಾಗಿ ಈ ಜಾಗದಲ್ಲಿ ಯುದ್ಧ ಆಗುತ್ತೆ ಅಂತ ಹೇಳ್ತಾ ಇದೆ. ಹಾಗಿದ್ರೆ ಈ ಜಾಗದಲ್ಲೇ ಯುದ್ಧ ಆಗುತ್ತೆ ಅಂತ ಯಾಕೆ ಹೇಳ್ತಾ ಇದೆ ಈ ರುಝಿ ಅಂತ ಹೇಳಿದ್ರೆ, ಪೂರ್ವ ಲಡಾಖ್ ಚೀನಾ ಉಸಿರಿಗೆ ತೊಡರು. ಟೆರಿಟರಿ ವಿಚಾರದಲ್ಲಿ ಭಾರತಕ್ಕೆ ಪೂರ್ವ ಲಡಾಖ್ ಎಷ್ಟು ಇಂಪಾರ್ಟೆಂಟು, ಅದಕ್ಕೂ ಜಾಸ್ತಿ ಸ್ಟ್ರಾಟಜಿಕ್ ವಿಚಾರವಾಗಿ ಚೀನಾಗೆ ಪೂರ್ವ ಲಡಾಖ್ ಮುಖ್ಯ. ಯಾಕಂದ್ರೆ ಪೂರ್ವ ಲಡಾಖ್ ಚೀನಾಗೆ ಸೆಕ್ಯೂರಿಟಿ ರಿಸ್ಕ್ ಅನ್ನ ಒಡ್ಡುತ್ತೆ. ಚೀನಾದ ರಾಜಕೀಯ ಶಕ್ತಿ, ಮಿಲಿಟರಿ ಶಕ್ತಿ, ಆರ್ಥಿಕ ಶಕ್ತಿ ಎಷ್ಟೇ ಇರಬಹುದು, ಆದ್ರೆ ಅದೆಲ್ಲ ಚೀನಾದ ಎನರ್ಜಿ ಸೆಕ್ಯೂರಿಟಿ ಜೊತೆಗೆ ತಳುಕು ಹಾಕೊಂಡಿದೆ. ಯಾಕಂದ್ರೆ ಆರ್ಥಿಕವಾಗಿ ನಮಗಿಂತ ಚೀನಾ ಎಷ್ಟೇ ಮುಂದೆ ಇದ್ರೂ ಕೂಡ ತೈಲ ಅನಿಲದ ವಿಚಾರವಾಗಿ ನಮ್ಮಂತೆ ಬೇರೆಯವರ ಮೇಲೆ ಡಿಪೆಂಡ್ ಆಗಿದೆ. ವಿಶ್ವದಲ್ಲೇ ಅತಿ ಹೆಚ್ಚು ತೈಲ ಆಮದು ಮಾಡಿಕೊಳ್ಳೋ ದೇಶ ಅಂದ್ರೆ ಅದು ಚೀನಾ. 47% ಅಂದ್ರೆ ಹತ್ತತ್ರ ಅರ್ಧಕ್ಕರ್ಧ ತೈಲವನ್ನ ಚೀನಾ ಬರೀ ಮಿಡಲ್ ಈಸ್ಟ್ ಇಂದನೇ ತರಿಸ್ಕೊಳ್ಳುತ್ತೆ. ಆದ್ರೆ ಚೀನಾಗೆ ಹೆಚ್ಚಿನ ತೈಲ 80%
ಸಮುದ್ರ ಮಾರ್ಗವಾಗಿ ಬರುತ್ತೆ. ನೀವು ಇಲ್ಲಿ ಚಿತ್ರದಲ್ಲೂ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇರಾನ್ ಸೌದಿಯಿಂದ ಶಾಂಘೈಗೆ ತೈಲ ಬರಬೇಕು ಅಂದರೆ ಹೀಗೆ ಹೊರ್ಮುಜ್ ಜಲಸಂಧಿ, ಎಡೆನ್ ಕೊಲ್ಲಿ ಬಳಸ್ಕೊಂಡು ಭಾರತ ಶ್ರೀಲಂಕಾ ಸುತ್ತಾಕೊಂಡು ಮಲಕ್ಕಾ ಜಲಸಂಧಿ ಪಾಸ್ ಆಗಿ ಚೀನಾಗೆ ಹೋಗಬೇಕು. ಇದರಿಂದ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಹಾಗೆ ಮಲಕ್ಕಾ ಜಲಸಂಧಿ ಬಳಿ ಚೀನಾ ಕಡಲ್ಗಳ್ಳರು ಹಾಗೂ ಶತ್ರುಗಳ ದಾಳಿಯಿಂದ ಅಪಾಯವನ್ನ ಎದುರಿಸಬೇಕಾಗುತ್ತೆ. ಅದಕ್ಕಾಗಿನೇ ಚೀನಾ ಸಿಪೆಕ್, ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಮಾಡಿದೆ. ಸಿಪೆಕ್ ಉದ್ದೇಶ ಟ್ರೇಡ್ ಆಗಿದ್ರು ಕೂಡ ಇರಾನ್ ನಿಂದ ಪೈಪ್ಲೈನ್ ಹಾಕೊಂಡು ತೈಲವನ್ನ ತರಿಸಿಕೊಳ್ಳೋದು ಕೂಡ ಐಡಿಯಾ ಇದೆ ಚೀನಾಗೆ. ಆ ರೀತಿ ಉದ್ದೇಶ ಇದೆ. ಅದಕ್ಕಾಗಿ ಚೀನಾ ಪಾಕ್ ಇರಾನ್ ಬಾರ್ಡರ್ ಬಳಿ ಇರೋ ಗ್ವಾದರ್ ಪೋರ್ಟ್ ನಿಂದ ಗಿಲ್ಗಿಟ್ ಕುಂಜರ್ಬಾ ಪಾಸ್ ಮೂಲಕ ತನ್ನ ಶಿಂಜಿಯಾಂಗ್ನ ಕಶ್ಗರ್ ನಗರಕ್ಕೆ ಪೈಪ್ಲೈನ್ ನಿರ್ಮಾಣ ಮಾಡ್ತಾ ಇದೆ. ಚೀನಾದ ಎನರ್ಜಿ ಸೆಕ್ಯೂರಿಟಿ ಪ್ಲಾನ್ಗೆ ಈ ಪೈಪ್ಲೈನ್ ತುಂಬಾನೇ ಇಂಪಾರ್ಟೆಂಟ್. ಈ ಪೈಪ್ಲೈನ್ ಕಂಪ್ಲೀಟ್ ಆಗೋಕೆ ಇನ್ನೊಂದು ದಶಕ ಬೇಕಾಗ್ಬೋದು ಅಂತ ಹೇಳಲಾಗ್ತಿದೆ. ಅಮೆರಿಕದ ರಕ್ಷಣಾ ಇಲಾಖೆ ರಿಪೋರ್ಟ್ ಪ್ರಕಾರ ಈ ಪೈಪ್ಲೈನ್ ಪೂರ್ತಿ ಆದರೆ ಚೀನಾ ತೈಲ ಆಮದಿಗೆ ಸಮುದ್ರ ಮಾರ್ಗಗಳ ಮೇಲೆ ಡಿಪೆಂಡ್ ಆಗೋದೇ ಬೇಡ. ಆದರೆ ಸಮಸ್ಯೆ ಏನಪ್ಪ ಅಂದರೆ ಅವಾಗ ಕಶ್ಗರ್ ಚೀನಾದ ಕೀ ಎನರ್ಜಿ ಸಿಟಿ ಆಗುತ್ತೆ. ಇಂತಹ ಸ್ಟ್ರಾಟಜಿಕ್ ಪ್ಲೇಸ್ ಶತ್ರುಗಳ ದಾಳಿಗೆ ಒಳಗಾಗೋ ಚಾನ್ಸಸ್ ಇರಲೇಬಾರ್ದು. ಆ ರೀತಿ ನೋಡ್ಕೋಬೇಕು. ಆದರೆ ಮಿಲಿಟರಿ ದೃಷ್ಟಿಯಿಂದ ನೋಡೋದಾದರೆ ಭಾರತ ಈಸಿಯಾಗಿ ಈಸ್ಟರ್ನ್ ಲಡಾಖ್ನಿಂದ ಅಂದರೆ ಲೇ ಮತ್ತು ಕಾರ್ಗಿಲ್ ಸಂಪರ್ಕಿಸೋ ರಸ್ತೆಯಿಂದ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ನುಗ್ಗಿ ಸ್ಕರ್ದು ಗಿಲ್ಗಿಟ್ ಮೂಲಕ ಗಿಲ್ಗಿಟ್ ಮತ್ತು ಕುಂಜುರ್ಬಾ ಸಂಧಿ ಸಂಪರ್ಕಿಸೋ ರಸ್ತೆಗೆ ಬರ್ಬೋದು. ಅಲ್ಲಿಂದ ಕಶ್ಗರ್ ನಗರದ ಮೇಲೆ ದಾಳಿ ಕೂಡ ಮಾಡ್ಬೋದು. ಸೊ ಈ ದಾಳಿಯನ್ನು ತಡೆಯೋಕ್ಕಾಗಿ ಚೀನಾ ಪ್ರಿಯಂಟಿವ್ ಆಗಿ ಅಂದರೆ ತಾನೇ ಮುಂಚೆ ಭಾರತದ ಮೇಲೆ ದಾಳಿ ಮಾಡಿ ಈಸ್ಟರ್ನ್ ಲಡಾಖ್ನ ಬಹುಪಾಲು ಭಾಗವನ್ನು ಆಕ್ರಮಿಸಿಕೊಳ್ಳಬಹುದು. ನಂತರ ಈ ಜಾಗವನ್ನು ಅಕ್ಸಾಯ್ ಚೀನ್ಗೆ ಸೇರಿಸಬಹುದು ಅಂತ ರಿಪೋರ್ಟ್ ಹೇಳ್ತಾ ಇದೆ. ಅಲ್ಲದೆ ಅಮೆರಿಕದ ರಕ್ಷಣಾ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ರಿಪೋರ್ಟ್ ಪ್ರಕಾರ ಚೀನಾದ 3 ಹಂತದ ಸೇನಾ ಆಧುನೀಕರಣ ಪ್ರಕ್ರಿಯೆ 2027ಕ್ಕೆ ಮುಗಿಯುತ್ತೆ. ಆ ಟೈಮ್ನಲ್ಲಿ ಚೀನಾ ಭಾರತದ ಮೇಲೆ ದಾಳಿಗೆ ಮುಂದಾಗ್ಬೋದು. ಈ ಹಿಂದೆ 2020ರಲ್ಲಿ ಗಲ್ವಾನ್ ಪ್ರದೇಶದಲ್ಲಿ ಚೀನಾ ಆಕ್ರಮಣ ಮಾಡಿದ್ದು ಕೂಡ ಈ ಯೋಜನೆಯ ಮೊದಲ ಹೆಜ್ಜೆ. ಚೀನಾ ಈ ಸಂದರ್ಭದಲ್ಲಿ LACಯನ್ನು ಒಂಚೂರು ಪಶ್ಚಿಮಕ್ಕೆ ಅಂದರೆ ಭಾರತದ ಕಡೆಗೆ ತಳ್ಳಿತ್ತು ಅಂತ ಕೂಡ ಹೇಳಿದೆ. ಆದರೆ ಭಾರತ ಸರ್ಕಾರ ಅಫಿಷಿಯಲ್ ಆಗಿ ಇದನ್ನು ಇನ್ನೂ ಕೂಡ ಒಪ್ಕೊಂಡಿಲ್ಲ, ಕನ್ಫರ್ಮ್ ಮಾಡಿಲ್ಲ. ಆದರೆ ಬ್ರಿಟನ್ನ ಡಿಫೆನ್ಸ್ನ ರಿಪೋರ್ಟ್ ಈ ರೀತಿ ಹೇಳ್ತಾ ಇದೆ, ಒಂಚೂರು ಬಾರ್ಡರ್ನ ಭಾರತದ ಕಡೆಗೆ ಚೀನಾ ಆ ಟೈಮ್ನಲ್ಲಿ ಸ್ವಲ್ಪ ಒತ್ತಿದೆ ಅಂತ. ಇನ್ನು ಇದೇ ವೇಳೆ ಭಾರತ ಮಿಲಿಟರಿ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ರಷ್ಯಾ ಮೇಲೆ ಡಿಪೆಂಡ್ ಆಗಿದೆ. ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತದ ಅಡಿ ಕೆಲವೊಂದಷ್ಟು ಶಸ್ತ್ರಾಸ್ತ್ರ ಮಿಲಿಟರಿ ಉಪಕರಣಗಳನ್ನು ಭಾರತದಲ್ಲೇ ತಯಾರು ಮಾಡಲಾಗ್ತಿದೆ. ಆದರೂ ಕೂಡ ಬಹುಪಾಲು ರಷ್ಯಾ ಮೇಲೆ ಡಿಪೆಂಡೆನ್ಸಿ ಇದೆ. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಕಾರ ಭಾರತ ಕಳೆದ 2 ದಶಕಗಳಲ್ಲಿ 65% ಆಯುಧಗಳನ್ನು ರಷ್ಯಾದಿಂದ ಖರೀದಿ ಮಾಡಿದೆ. ಅಲ್ಲದೆ ಈ ಶಸ್ತ್ರಾಸ್ತ್ರಗಳನ್ನು ರಿಪೇರಿ ಮಾಡೋಕ್ಕೆ, ಅಪ್ಡೇಟ್ ಮಾಡೋಕ್ಕೆ ರಷ್ಯಾದ ಸಪೋರ್ಟ್ ಬೇಕೇ ಬೇಕು. ಯುಕ್ರೇನ್ ಯುದ್ಧ ಶುರು ಆದಾಗಿನಿಂದ ಭಾರತ ಅಮೆರಿಕದ ಕಡೆಗೆ ವಾಲ್ತಾ ಇದೆ. ಆದರೆ ರಷ್ಯಾ ಕೂಡ ಚೀನಾದತ್ತ ವಾಲ್ತಾ ಇದೆ. ತನ್ನ ಆರ್ಥಿಕ ಭದ್ರತೆಗೋಸ್ಕರ ಚೀನಾ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತ ಮತ್ತು ಚೀನಾ ನಡುವೆ ಯುದ್ಧ ಶುರುವಾದರೆ ಭಾರತ ರಷ್ಯಾ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಮತ್ತೊಂದು ಕಡೆ ಭಾರತ ಅಮೆರಿಕದೊಂದಿಗೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಷ್ಟೇ ಶುರು ಮಾಡಿದೆ. ಆದರೆ ಇದು ದ್ವಿಪಕ್ಷೀಯ ಮಿಲಿಟರಿ ಒಪ್ಪಂದವಾಗಿ ಬದಲಾಗಬೇಕು ಅಂದರೆ ಇನ್ನೂ 6-7 ವರ್ಷ ಟೈಮ್ ಬೇಕು. ಅಲ್ಲದೆ ಅಮೆರಿಕ ಯುಕ್ರೇನ್ ಯುದ್ಧ, ಇಸ್ರೇಲ್ ಯುದ್ಧ, ಗಾಜಾ ಯುದ್ಧ ಈ ರೀತಿ ಯಥೇಚ್ಛವಾಗಿ ಶಸ್ತ್ರಾಸ್ತ್ರ ಆ ಕಡೆ ಕಳಿಸ್ತಿರೋದ್ರಿಂದ ಭಾರತಕ್ಕೆ ಪೂರೈಕೆ ಮಾಡುವಷ್ಟು ಉಳ್ಕೊಂಡಿರುತ್ತಾ, ಅಷ್ಟು ಅಫೋರ್ಡ್ ಮಾಡೋಕ್ಕಾಗತ್ತಾ ಅನ್ನೋ ಪ್ರಶ್ನೆ ಇದೆ. ಹೀಗಾಗಿ ಈ ಕಾಲಾವಕಾಶದ ಈ ಗ್ಯಾಪನ್ನು ಚೀನಾ ಬಳಸ್ಕೊಳ್ಬಹುದು ಅಂತ ರುಜಿ ರಿಪೋರ್ಟ್ ಹೇಳಿದೆ. ಆದರೆ ಭಾರತದ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ MM ನರವಣೆ ಈ ವರದಿಯನ್ನು ಅಲ್ಲಗಳೆದಿದ್ದಾರೆ. ಈಸ್ಟರ್ನ್ ಲಡಾಖ್ ಮತ್ತು ಕಾರಾಕೋರಂ ಸಂಧಿ ಮೇಲೆ ಚೀನಾಗೆ ಯಾವಾಗಲೂ ಕಣ್ಣಿದೆ. ಚೀನಾದ ಲಾಂಗ್ ಟರ್ಮ್ ಪ್ಲಾನ್ನಲ್ಲಿ ಈ 2 ಜಾಗಗಳಿವೆ. ಯಾಕಂದರೆ ಇವು ಸಿಪೆಕ್ ಯೋಜನೆಗೆ ತುಂಬ ಇಂಪಾರ್ಟೆಂಟ್. ಆದರೆ ಚೀನಾ ತೈವಾನ್ ವಿಚಾರ ಮುಗಿಸೋಕ್ಕೂ ಮುಂಚೆ ಲಡಾಖ್ಗೆ ಕೈ ಹಾಕೋ ಉಡಾಫೆ ಮಾಡಲ್ಲ. ಗಲ್ವಾನ್ ಸಂಘರ್ಷದ ನಂತರ ಭಾರತವನ್ನು ಎದುರು ಹಾಕೊಳ್ಳೋದು ಸುಲಭ ಅಲ್ಲ ಅಂತ ಚೀನಾಗೆ ಅರಿವಿದೆ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹೀಗಿದ್ರೂ ಕೂಡ ಚೀನಿಯರೊಂದು ವೇಳೆ ಭಾರತೀಯರು ನಾವು ಚೀನಾದವ್ರನ್ನ ಸಿಪೆಕ್ನಲ್ಲಿ, POKಯಲ್ಲಿ ಅಥವಾ ಟಿಬೆಟ್ನಲ್ಲಿ ಕಟ್ಟಿ ಹಾಕೋ ರೀತಿ ಸಾಮರ್ಥ್ಯವನ್ನು ಹೊಂದಿದ್ದೀವಿ ಅಥವಾ ಆ ಥರ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಅವರು ಯೋಚನೆ ಮಾಡಿದ್ರೂ ಕೂಡ ಅದು 1962ರ ಯುದ್ಧದ ನಂತರ ದೊಡ್ಡ ಬದಲಾವಣೆನೇ ಅದು.
ಅವರು ನಮ್ಮ ಬಗ್ಗೆ ಭಯ ಶುರುವಾಗಿದೆ ಅಂತ ಅರ್ಥ ಅಂತ ಹೇಳಿದ್ದಾರೆ. ಅಂದಹಾಗೆ ಚೀನಾ ಇತ್ತೀಚಿನ ದಿನಗಳಲ್ಲಿ ತನ್ನ ಮೇನ್ ಲ್ಯಾಂಡ್ಗೆ ತೈವಾನ್ ಸೇರಿಸಿಕೊಳ್ಳೋಕೆ ಒಂದೊಂದು ಹೆಜ್ಜೆ ಇಡ್ತಾ ಇದೆ. ಈ ವರ್ಷ ರಕ್ಷಣಾ ವೆಚ್ಚದಲ್ಲಿ 7.2% ಬಿಗ್ ಜಂಪ್ ಮಾಡಿದೆ. ಅಲ್ಲದೆ ರಾಯ್ಟರ್ಸ್ ರಿಪೋರ್ಟ್ ಮಾಡಿದ ಚೀನಾದ ದಾಖಲೆಗಳಲ್ಲಿ ತೈವಾನ್ ಪ್ರತ್ಯೇಕ ರಾಷ್ಟ್ರ ಆಗೋ, ಸ್ವತಂತ್ರ ದೇಶ ಆಗೋ ಎಲ್ಲ ಪ್ರತ್ಯೇಕತಾ ಚಟುವಟಿಕೆಗಳನ್ನು ಹತ್ತಿಕ್ತೀವಿ ಅಂತ ಚೀನಾ ಹೇಳಿದೆ. ಅಲ್ಲದೆ ಶಾಂತಿಯುತವಾಗಿ ಪುನರ್ ಏಕೀಕರಣ ಮಾಡೋದು, ಅಂದರೆ ತೈವಾನನ್ನು ಚೀನಾಗೆ ಸೇರಿಸೋದು, ಈ ಲೈನನ್ನು ತೆಗೆದು ಹಾಕಲಾಗಿದೆ. ಶಾಂತಿಯುತವಾಗಿ ಅನ್ನೋದೆಲ್ಲ ಕಂಡೀಷನ್ಸ್ ಇಲ್ಲ. ಈಗ ಅಗತ್ಯ ಬಿದ್ದರೆ ನಾವು ಹಿಂಸೆಗೆ ಇಳಿತೀವಿ ಅಂತ ಚೀನಾ ಹೇಳ್ತಾ ಇದೆ. ಇದೆಲ್ಲ ನೋಡಿದ್ರೆ ಚೀನಾಗೆ ತೈವಾನ್ ಮೊದಲ ಆದ್ಯತೆ ಅನ್ನೋದು ಕೂಡ ಸ್ಪಷ್ಟ ಈ ಕ್ಷಣಕ್ಕೆ. ಒಂದು ವೇಳೆ ಈಸ್ಟರ್ನ್ ಲಡಾಖ್ಗೆ ಕೈ ಹಾಕಿದ್ರೆ ತೈವಾನ್ ಸಿಗಲ್ಲ ಅನ್ನೋದು ಪಕ್ಕ. ಹೀಗಾಗಿ ಇಂತಹ ಸನ್ನಿವೇಶದಲ್ಲಿ ಭಾರತದೊಂದಿಗೆ ಯುದ್ಧಕ್ಕಿಳಿಯೋ ದುಸ್ಸಾಹಸ ಮಾಡಲ್ಲ ಚೀನಾ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಆದರೂ ಕೂಡ ಸ್ನೇಹಿತರೆ, ವಿಶ್ಲೇಷಣೆ ಏನೇ ಇರಲಿ, 1962ರ ಯುದ್ಧಕ್ಕೂ ಮೊದಲು ಕೂಡ ಹಿಂಗೆ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಬರಲ್ಲ, ಚೀನಾ ಎಲ್ಲಿ ಯುದ್ಧ ಮಾಡುತ್ತೆ, ಬಾಯಿ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಇದ್ವಿ. ಆದರೆ ಚೀನಾ ಆಮೇಲೆ ಏನು ಮಾಡ್ತು ಅಂತ ಈಗ ಹಿಸ್ಟ್ರಿ ಬುಕ್ಕಲ್ಲಿ ನಾವು ಓದ್ತಾ ಇದ್ದೀವಿ. ಹೀಗಾಗಿ ಎದುರುಗಡೆ ಅವನು ನಮಗೆ ಹೊಡಿಬೋದಾ ಇಲ್ವಾ, ಹೊಡಿಯಲ್ಲ ಅನಿಸುತ್ತೆ ಅಂತ ನಾವು ಊಹೆ ಮಾಡ್ತಾ ಕೂರೋದಕ್ಕಿಂತ, ಹೊಡೆದ್ರೆ ಆತನ ಕೈಯನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲಿಸೋ ರೀತಿಯಲ್ಲಿ, ತಿರುಗಿಸಿ ವಾಪಸ್ ಒಂದು ಕೊಡೋ ರೀತಿಯಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಜಾಸ್ತಿ ಮಾಡಿಕೊಂಡು ಕಸರತ್ತು ಮಾಡಿ ರೆಡಿಯಾಗಿರಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.